ಜೂನ್ 13ಕ್ಕೆ ಮೇಲ್ಮನೆಯ 11 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಕಾಂಗ್ರೆಸ್ಗೆ 7ರಿಂದ 8 ಸ್ಥಾನಗಳು ಬರುವ ಸಾಧ್ಯತೆ ಇದೆ. ಯಾಕಂದರೆ ವಿಧಾನಸಭೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರುವ ಕಾರಣಕ್ಕಾಗಿ ಕಾಂಗ್ರೆಸ್ ಅತಿ ಹೆಚ್ಚಿನ ಸಂಖ್ಯೆಯನ್ನು ಮೇಲ್ಮನೆಯಲ್ಲಿ ಪಡೆದುಕೊಳ್ಳುತ್ತೆ. ಇವಾಗ 7ರಿಂದ 8 ಸ್ಥಾನಗಳು. ಹೀಗಾಗಿ 7ರಿಂದ 8 ಸ್ಥಾನಗಳಿದ್ದಾವಲ್ಲ, ಬಟ್ ಆಕಾಂಕ್ಷಿಗಳು ಒಂದು ಡಜನ್ ಗಟ್ಟಲೆ ಇದ್ದಾರೆ. ಟಿಕೆಟ್ಗಾಗಿ CM DCM ಬೆನ್ನಿಗೆ ಬಿದ್ದಿದ್ದಾರೆ ಆಕಾಂಕ್ಷಿಗಳು. ಬಹಳ ಒಂದು ದೊಡ್ಡ ಪಡೆ ಇದೆ, ಒಂದು ದೊಡ್ಡ ಪಟ್ಟಿ ಇದೆ, ದೊಡ್ಡ ಪಟ್ಟಿ. ಯಾರ್ಯಾರು ಪೈಪೋಟಿ ಇಲ್ಲಿದ್ದಾರೆ, ಆ ಪಟ್ಟಿಲಿ ಯಾರಿದ್ದಾರೆ ತೋರಿಸ್ತೀವಿ. ಮೇಲ್ಮನೆ ಆಕಾಂಕ್ಷಿಗಳ ಪಟ್ಟಿ: BL ಶಂಕರ್ ಇದ್ದಾರೆ, ಮಾಜಿ ಸಭಾಪತಿ. ಇನ್ನು VR ಸುದರ್ಶನ್, ಹಿರಿಯ ಕಾಂಗ್ರೆಸ್ ಮುಖಂಡ, ಮಾಜಿ ಸಭಾಪತಿ. ಇನ್ನು K ಗೋವಿಂದರಾಜು ಮತ್ತೊಮ್ಮೆ ಮರು ಆಯ್ಕೆಗೆ ಬಹಳ ದೊಡ್ಡ ಪ್ರಯತ್ನ. ಇವರು ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಾರೆ. KP ನಂಜುಂಡಿ ಮರು ಆಯ್ಕೆಗೆ ಮತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂಥವರ ಪಟ್ಟಿ. ಇನ್ನು ತೇಜಸ್ವಿನಿ ರಮೇಶ್ ಗೌಡ, ಇವರು ಕೂಡ ಬಿಜೆಪಿಯಿಂದ ಬಂದರು, ಕಾಂಗ್ರೆಸ್ಸಲ್ಲಿ ಮರು ಆಯ್ಕೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಕರಡಿ ಸಂಗಣ್ಣ, ಬಿಜೆಪಿಯಿಂದ ಬಂದಿರುವಂಥ ಹಾಲಿ ಸಂಸದ. ಕರಡಿ ಸಂಗಣ್ಣ ಕೂಡ ಪೈಪೋಟಿಯಲ್ಲಿದ್ದಾರೆ. ಇನ್ನು ರಫೀಕ್ ಅಹಮದ್, ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ. ಹರೀಶ್ ಕುಮಾರ್ ಮರು ಆಯ್ಕೆಗೆ ಪ್ರಯತ್ನ. ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಕೂಡ ಪೈಪೋಟಿಯಲ್ಲಿದ್ದಾರೆ. ವಿನಯ್ ಕಾರ್ತಿಕ್, KPCC ಖಜಾಂಚಿ. ಅನಿಲ್ ಕುಮಾರ್ ತಡ್ಕಲ್, KPCCಯ ವಕ್ತಾರ. ಇನ್ನು ರಾಮಚಂದ್ರಪ್ಪ, BBMPಯ ಮಾಜಿ ಮೇಯರ್ ಹಾಗೂ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದರು ಹಿಂದಿನ ಅವಧಿಯಲ್ಲಿ. ಅವರು ಕೂಡ ಈಗ ಬಹಳ ದೊಡ್ಡ ಪೈಪೋಟಿಯಲ್ಲಿದ್ದಾರೆ. ಇರುವಂಥದ್ದು ಕೇವಲ 7ರಿಂದ 8 ಸ್ಥಾನಗಳು ಮಾತ್ರ ಕಾಂಗ್ರೆಸ್ಗೆ ಸಿಗುವಂಥದ್ದು. ಆದರೆ ಆ ಮಧ್ಯೆ ಪೈಪೋಟಿ ಮಾತ್ರ ಡಜನ್ ಗಟ್ಟಲೆ ಇದೆ. ಕಾಂಗ್ರೆಸ್ ನಾಯಕರು, ಮುಖ್ಯಮಂತ್ರಿಗಳಾಗೂ ಉಪಮುಖ್ಯಮಂತ್ರಿಗಳು ಯಾರಿಗೆ ಮಣೆ ಹಾಕ್ತಾರೆ, ಯಾರಿಗೆ ಅವಕಾಶವನ್ನು ಕೊಡ್ತಾರೆ, ಮೇಲ್ಮನೆಗೆ ಕಳಿಸ್ತಾರೆ, ಕಾದು ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಇದೀಗ ಡಜನ್ ಗಟ್ಟಲೆ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಮಣೆ ಹಾಕುತ್ತೆ ಕಾಂಗ್ರೆಸ್ ಅಂತ ಹೇಳಿ ಯಾವ ಮಾನದಂಡವನ್ನು ಇಟ್ಕೊಂಡಿದೆ ಇಲ್ಲಿ? ದಶರಥ್, ಇದೇ ಜೂನ್ 14ರಂದು ಮೇಲ್ಮನೆಯ 11 ಸ್ಥಾನಗಳು ಖಾಲಿ ಆಗ್ತಾ ಇದೆ. ಸದಸ್ಯರ ನಿವೃತ್ತಿಯಿಂದ ಖಾಲಿ ಆಗ್ತಾ ಇರುವಂತದ್ದು, ಜೊತೆಗೆ ರಾಜೀನಾಮೆಯಿಂದ ತೆರವಾಗಿರುವಂತಹ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಈಗಾಗಲೇ ಅಧಿಕೃತವಾಗಿ ದಿನಾಂಕ ಕೂಡ ಪ್ರಕಟ ಆಗಿದೆ. ಚುನಾವಣಾ ಆಯೋಗ ಜೂನ್ 13ರಂದು ಚುನಾವಣೆಗೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದೆ. ಈಗ ನಾಮಪತ್ರ ಸಲ್ಲಿಕೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗ ಜೂನ್ 3ರಂದು ಶಿಕ್ಷಕರು ಮತ್ತೆ ಪದವೀಧರ ಕ್ಷೇತ್ರಗಳ 6 ಸ್ಥಾನಗಳಿಗೂ ಕೂಡ ಚುನಾವಣೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಈಗ 11 ಸ್ಥಾನಗಳಿಗೆ ಮತ್ತೆ ಚುನಾವಣೆ ನಡೀತಾ ಇರೋದ್ರಿಂದ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ನಾಯಕರ ಹಿಂದೆ ಬಿದ್ದಿದ್ದಾರೆ. ಈಗ ಯಾವ ಕಾರಣಕ್ಕೆ ಅಂದ್ರೆ, ಈಗ ನಾವು ಸಾಕಷ್ಟು ವರ್ಷಗಳಿಂದ ಪಕ್ಷದಲ್ಲಿ ದುಡಿತಾ ಇದ್ದೇವೆ, ನಿಷ್ಠಾವಂತರಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ, ಹಾಗೆ ಪರಮೇಶ್ವರ್ ಅವರ ಮೇಲೂ ಕೂಡ ಒತ್ತಡವನ್ನ ತರ್ತಾ ಇದ್ದಾರೆ. ಸೊ ಕಾಂಗ್ರೆಸ್ಗೆ 11ರಲ್ಲಿ 7 ಸ್ಥಾನಗಳು ಈ ಬಾರಿ ಸಿಗತ್ತೆ. ಯಾಕೆಂದ್ರೆ ವಿಧಾನಸಭೆಯಿಂದ ಆಯ್ಕೆ ಆಗೋದ್ರಿಂದ 135 ಸದಸ್ಯ ಬಲವನ್ನ ವಿಧಾನಸಭೆ ಹೊಂದಿರೋದ್ರಿಂದ ಕಾಂಗ್ರೆಸ್ 7 ಸ್ಥಾನಗಳನ್ನ ಈಸಿಯಾಗಿ ಗೆಲ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಸೊ ಹಾಗಾಗಿ ಇಲ್ಲಿ BL ಶಂಕರ್ ಅವರು ಮಾಜಿ ಸಭಾಪತಿಯಾಗಿದ್ದಂಥವ್ರು, ಹಾಗೆ VR ಸುದರ್ಶನ್ ಅವರು ಕೂಡ ಈ ಬಾರಿ ಟಿಕೆಟ್ಗೆ ಸಾಕಷ್ಟು ಪೈಪೋಟಿಯನ್ನು ಓಡ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಪಕ್ಷದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ, ಹಿಂದೆ ಕೂಡ ನಾವು ಸದಸ್ಯರಾಗಿದ್ವಿ, ಈ ಬಾರಿ ಕೂಡ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ
ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆ ಗೋವಿಂದರಾಜು ಅವರು ಮರು ಆಯ್ಕೆಯನ್ನ ಬಯಸಿದ್ದಾರೆ. ಯಾಕಂದ್ರೆ ಅವರು ಕೂಡ ಈಗ ನಿವೃತ್ತಿ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ನನ್ನನ್ನ ಆಯ್ಕೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳ ಹಿಂದೆ ಬಿದ್ದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪರಮಾಪ್ತರು ಕೂಡ ಹೌದು ಕೆ ಗೋವಿಂದರಾಜು. ಅದರ ಜೊತೆಗೆ ಹೊಸಬರಾಗಿರುವಂತ ನಟರಾಜ್ ಗೌಡ, ಅನಿಲ್ ಕುಮಾರ್ ಅವರು ಕೂಡ ಕಾಂಗ್ರೆಸ್ ವಕ್ತಾರರಾಗಿ ಮಾಧ್ಯಮಗಳಲ್ಲಿ ಪಕ್ಷವನ್ನ ನಾವು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೀವಿ. ನಮ್ಗೆ ಈ ಬಾರಿ ಅವಕಾಶವನ್ನು ಮಾಡ್ಕೊಡ್ಬೇಕು. ಸುಮಾರು 20 ವರ್ಷಗಳಿಂದ ನಾವು ಪಕ್ಷದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಅವರು ಕೂಡ ಇಟ್ಟಿದ್ದಾರೆ. ಅದರ ಜೊತೆಗೆ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾಗಿರುವಂತ ರಫೀಕ್ ಅಹಮದ್ ಅವರು ಮೈಸೂರು ಭಾಗದಲ್ಲಿ ಸಾಕಷ್ಟು ಪ್ರಭಾವಿಯಾಗಿದ್ದೇನೆ, ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದೇನೆ, 25 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದೇನೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು, ಮತ್ತೊಮ್ಮೆ ಆಯ್ಕೆ ಬಯಸಿದಂತವ್ರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡ್ಬೇಕು ಅಂತ ಡಿಮ್ಯಾಂಡ್ ಅನ್ನ ಅವರು ಕೂಡ ಇಡ್ತಾ ಇದ್ದಾರೆ. ಅದರ ಜೊತೆಗೆ ಮಾಜಿ ಮೇಯರ್ ಆಗಿರುವಂತ ರಾಮಚಂದ್ರಪ್ಪ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ, ನನ್ಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅನ್ನುವಂಥದ್ದು. ಇದರ ನಡುವೆ ಇತ್ತೀಚೆಗಷ್ಟೇ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು ತೇಜಸ್ವಿನಿ ಗೌಡ, ಕರಡಿ ಸಂಗಣ್ಣ, ಹಾಗೆ ಈ ಇಬ್ಬರು ಕೂಡ ಈಗ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಯಾಕೆಂದ್ರೆ ನಮ್ಮನ್ನ ಆಯ್ಕೆ ಮಾಡ್ಬೇಕು ಅಂತ ಡಿಮ್ಯಾಂಡ್ ಅನ್ನ ಈಗಾಗಲೇ ಇಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಹೋದ್ರೆ ಅವಕಾಶ ಸಿಗುತ್ತೆ ಅನ್ನುವಂತ ಕಾರಣಕ್ಕೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು ತೇಜಸ್ವಿನಿ ರಮೇಶ್ ಗೌಡ. ಅವ್ರಿಗೆ ಈ ಬಾರಿ ಅವಕಾಶವನ್ನ ಮಾಡ್ಕೊಡುವಂತ ಸಾಧ್ಯತೆಗಳಿದೆ. ಮತ್ತೊಬ್ಬ ಪರಿಷತ್ ಸದಸ್ಯರಾಗಿದ್ದಂತ ಕೆಪಿ ನಂಜುಂಡಿ ಅವರು ಕೂಡ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ರು. ಅವ್ರಿಗೂ ಕೂಡ ಈ ಬಾರಿ ಮಣೆ ಹಾಕುವಂತ ಸಾಧ್ಯತೆಗಳಿದೆ. ಕರಡಿ ಸಂಗಣ್ಣ ಅವರು ಸಂಸದರಾಗಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಟಿಕೆಟ್ ಕೊಡ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ಗೆ ಬಂದಿದ್ರು. ಅವ್ರಿಗೂ ಕೂಡ ಮಣೆ ಹಾಕುವಂತ ಸಾಧ್ಯತೆಗಳಿದೆ ದರ್ಶನ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.